ಹಾಯ್ ಸ್ನೇಹಿತರೆ, KR ಟ್ಯುಟೋರಿಯಲ್ ಆನ್ಲೈನ್ ತರಗತಿಯ ಮಾಕ್ ಟೆಸ್ಟ್ 1ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ GPSTR ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ನುರಿತ ಮತ್ತು ಅನುಭವಿ ಶಿಕ್ಷಕರುಗಳಿಂದ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದೀವಿ. ನೀವು ಕೂಡ ನಮ್ಮ ತರಗತಿಗೆ ಜಾಯ್ನ್ ಆಗಲು ಈ ಡಿಸ್ಪ್ಲೇನ ಕೆಳಗೆ ಕಾಣುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಆನ್ಲೈನ್ ತರಗತಿಯ ಮಾಹಿತಿಯನ್ನು ಪಡೆದು ಆದಷ್ಟು ಬೇಗ ನಮ್ಮ ತರಗತಿಗೆ ಜಾಯ್ನ್ ಆಗಿ ನಮ್ಮ ತರಗತಿಯ ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ GPSTR ಕನಸನ್ನು ನನಸು ಮಾಡಿಕೊಳ್ಳಿ. ನಿಮ್ಮ ಒಂದು ಪ್ರಯತ್ನ, ನಮ್ಮ ಒಂದು ಮಾರ್ಗದರ್ಶನ ಸೇರಿದ್ರೆ 100% ನಿಮ್ಮ ಟಾರ್ಗೆಟ್ GPSTR ಗುರಿಯನ್ನು ನೀವು ರೀಚ್ ಮಾಡ್ಬೋದು. ಅದಕ್ಕೋಸ್ಕರ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಅಡ್ವಾನ್ಸ್. ನಾನು ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಸೆಷನ್ನ ಪ್ರಮುಖ ಘಟ್ಟ ಪ್ರಶ್ನೆ ನಂಬರ್ 1ಗೆ ಹೋಗೋಣ. ಏನಪ್ಪ ಅಂದರೆ, ಪ್ರಶ್ನೆ ನಂಬರ್ 1, ಪ್ರಥಮ ಬಾರಿಗೆ ಭಾರತೀಯ ಸಂವಿಧಾನ ರಚನಾ ಸಮಿತಿಯ ಅಗತ್ಯತೆಯನ್ನು ಅಥವಾ ಅಗತ್ಯವನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 MN ರಾಯ್, ಆಪ್ಷನ್ 3 BN ರಾಯ್, ಆಪ್ಷನ್ 4 ಕ್ಯಾಬಿನೆಟ್ ಆಯೋಗ ಅಂತ ಇದೆ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಭಾರತೀಯ ಸಂವಿಧಾನ ರಚನೆಗೆ ಒಂದು ರಚನಾ ಸಮಿತಿ ಬೇಕು ಅಂತಕ್ಕಂತಹ ಅಗತ್ಯತೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದು ನನ್ನ ಮಾಕ್ ಟೆಸ್ಟ್ 1ರಲ್ಲಿ ಕೇಳಿರ್ತಕ್ಕಂತಹ 1ನೇ ಪ್ರಶ್ನೆ ಇದು. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೆ ಏನಪ್ಪ ಅಂದ್ರೆ, ಭಾರತೀಯ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆ ಎಂಬ ವಿಶೇಷ ಒಂದು ಸಭೆಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆ ಪ್ರಾರಂಭವಾದದ್ದು ಹೆಂಗೆ ಅಂತ ಹೇಳಿದ್ದೆ. ಹೆಂಗಪ್ಪ ಅಂದ್ರೆ, 1934ರಲ್ಲಿ MN ರಾಯ್ ಅಂತಕ್ಕಂಥ ವ್ಯಕ್ತಿಯಿಂದ ಪ್ರಪ್ರಥಮವಾಗಿ ಅಥವಾ ಅಧಿಕೃತವಾಗಿ ಒಂದು ಅಗತ್ಯತೆ, ಒಂದು ಬೇಡಿಕೆನ ಪ್ರತಿಪಾದನೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಆಪ್ಷನ್ಸ್ ನಿಮ್ಗೆ ಗೊತ್ತಾಗಿರ್ಬೇಕು. ಇಲ್ಲಿ ಯಾವುದು? ಪ್ರಥಮ ಬಾರಿಗೆ ಭಾರತೀಯ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ MN ರಾಯ್ ಅಂತಕ್ಕಂಥ ವ್ಯಕ್ತಿ 1934ರಲ್ಲಿ ಅಗತ್ಯತೆಯನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು. ಇವರು ಆದಮೇಲೆ 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಪ್ರಥಮವಾಗಿ ಅಧಿಕೃತ ಬೇಡಿಕೆ ಬರ್ತದೆ. ಅದು ಆದಮೇಲೆ 1938ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಜವಾಹರ್ಲಾಲ್ ನೆಹರೂರವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಅದು ಆದಮೇಲೆ 1942ರಲ್ಲಿ ಕ್ರಿಪ್ಸ್ ಆಯೋಗದಿಂದ ಶಿಫಾರಸ್ ಬರ್ತದೆ. ಆದರೆ ಅಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನಿಂದ ಏನಪ್ಪ ಅಂದರೆ ಈ ಒಂದು ಕ್ರಿಪ್ಸ್ ಆಯೋಗವನ್ನು ತಿರಸ್ಕಾರಕ್ಕೊಳಗಾಗ್ತಕ್ಕಂಥದ್ದು. ಕ್ರಿಪ್ಸ್ ಆಯೋಗ ಬಂದಿರತಕ್ಕಂಥ ತದನಂತರ 4 ವರ್ಷಗಳ ತರುವಾಯ 1946ರಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನಂತೆ ನಮ್ಮ ಸಂವಿಧಾನ ರಚನಾ ಸಭೆ ಅಥವಾ ನಮ್ಮ ಸಂವಿಧಾನ ರಚನಾ ಸಮಿತಿ ರಚನೆ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಅರ್ಥ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಪ್ರಥಮ ಬಾರಿಗೆ ಭಾರತೀಯ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದವರು MN ರಾಯ್. ಎಷ್ಟರಲ್ಲಿ ಅಂತಂದಾಗ 1934ರಲ್ಲಿ ಪ್ರಥಮವಾಗಿರ್ತಕ್ಕಂಥ ಅಗತ್ಯವನ್ನು ಪ್ರತಿಪಾದಿಸಿದ್ರು. ಪ್ರಶ್ನೆ ನಂಬರ್ 1ಕ್ಕೆ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಪ್ರಶ್ನೆ ನಂಬರ್ 2ಕ್ಕೆ ಹೋಗೋಣ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಮತ್ತು ಅದರ ಅಧ್ಯಕ್ಷರು ಕ್ರಮವಾಗಿ, ಅಂದರೆ ಅರ್ಥ ಏನು? ಫಸ್ಟ್ ಸೆಷನ್ ಯಾವಾಗ ನಡೀತು ಮತ್ತು ಆ ಸೆಷನ್ನಿನ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಆಪ್ಷನ್ಸ್ ನೋಡ್ಕೊಂಬೋಣ. ಫಸ್ಟು 1946 ಡಿಸೆಂಬರ್ 9, ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ. ಎರಡನೇ ಆಪ್ಷನ್ಸ್ ಏನಿದೆ ಇಲ್ಲಿ, 1946 ಡಿಸೆಂಬರ್ 11, ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್. ಆಪ್ಷನ್ C 1946 ಡಿಸೆಂಬರ್ 9, ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್. 1946 ಡಿಸೆಂಬರ್ 11, ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ ಅಂತ ಇದ್ದಿರ್ತಕ್ಕಂಥದ್ದು. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೆ ನನ್ನ ಕ್ಲಾಸಲ್ಲಿ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನವು 1946ರ ಡಿಸೆಂಬರ್ 9ರಂದು ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆದಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. 1946 ಡಿಸೆಂಬರ್ 9 ಅಂತೂ ಕ್ಲಿಯರ್ ಆಯ್ತು. ಅಂದರೆ ಆಪ್ಷನ್ಸ್ ಇಲ್ಲಿ B ಮತ್ತು D ಎರಡು ರಾಂಗ್. ಅಂದರೆ 1946 ಡಿಸೆಂಬರ್ 9 ನಡೆದಿರ್ತಕ್ಕಂಥದ್ದು ಒಂದಂತೂ ಕ್ಲಿಯರ್ ಆಯಿತು. ಹೌದಾ? ಎಲ್ಲಿ ನಡೀತು? 1946 ಡಿಸೆಂಬರ್ 9ರಂದು ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ದ ನಡೆದಿರ್ತಕ್ಕಂಥದ್ದು. ಈ ಒಂದು ಪ್ರಥಮ ಅಧಿವೇಶನದ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರು ವಹಿಸ್ಕೊಂಡಿದ್ರು ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ನಿಮ್ಮ ಎರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 1,
ಸೆಷನ್ಸ್ ನಡೆದಿರ್ತಕ್ಕಂಥದ್ದು 1946 ಡಿಸೆಂಬರ್ 9. ಅದರ ಅಧ್ಯಕ್ಷರಾಗಿರ್ತಕ್ಕಂಥವರು ಸಚ್ಚಿದಾನಂದ್ ಸಿನ್ಹಾ. ಇವರನ್ನು ಮೊದಲ ಅಧ್ಯಕ್ಷರು ಅಂತ ಕರಿತೀವಿ, ಮೊದಲ ಹಂಗಾಮಿ ಅಧ್ಯಕ್ಷರು ಅಂತ ಕೂಡ ಕರಿತೀವಿ, ಸರಿನಾ. ಅದು ಆದಮೇಲೆ 1946 ಡಿಸೆಂಬರ್ 11ಕ್ಕೆ ಏನಪ್ಪ ಅಂತಂದರೆ ಎರಡನೇ ಅಧಿವೇಶನ ನಡೀತು. ಆ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು. ಇವರು ಈ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಶಾಶ್ವತ ಅಥವಾ ಮೊದಲ ಖಾಯಂ ಅಧ್ಯಕ್ಷರು ಅಂತ ನಾವು ಪರಿಗಣಿಸ್ತಾ ಇರ್ತೀವಿ. ಸೊ ಹೀಗಾಗಿ ಎರಡನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು 1946 ಡಿಸೆಂಬರ್ 9. ಅದರ ಅಧ್ಯಕ್ಷರು ಸಚ್ಚಿದಾನಂದ್ ಸಿನ್ಹಾರವರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 3, ಸಂವಿಧಾನದ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದವರು ಅಥವಾ ಸಂವಿಧಾನದ ಪ್ರಸ್ತಾವನೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಬಂದಿರತಕ್ಕಂಥದ್ದು. ಆಪ್ಷನ್ 1 ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 2 ಜವಾಹರ್ಲಾಲ್ ನೆಹರು, ಆಪ್ಷನ್ 3 ಸಚ್ಚಿದಾನಂದ್ ಸಿನ್ಹಾ, ಆಪ್ಷನ್ 4 ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಇದ್ದಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಸಂವಿಧಾನದ ಧ್ಯೇಯಗಳ ನಿರ್ಣಯ ಬಗ್ಗೆ ಒಂದು ಚೂರು ನೋಡ್ಕೊಂಬರೋಣ. ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿಯವರಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು 1946 ಡಿಸೆಂಬರ್ 13ರಂದು ಮಂಡಿಸಿರ್ತಕ್ಕಂತಹ ಧ್ಯೇಯಗಳ ನಿರ್ಣಯವು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಆಧಾರ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿಗ ಈ ಒಂದು ಸೆಂಟೆನ್ಸಲ್ಲಿ ಉತ್ತರ ಸಿಕ್ಕಿರ್ಬೇಕು. ಸಂವಿಧಾನದ ಧ್ಯೇಯಗಳ ನಿರ್ಣಯ ಮಂಡಿಸಿರ್ತಕ್ಕಂಥವ್ರು ಯಾರು? ದೇಶದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು. ಇವರು ಮಂಡಿಸಿರ್ತಕ್ಕಂತಹ ಈ ಒಂದು ಧ್ಯೇಯಗಳ ನಿರ್ಣಯ ಏನಾಗ್ಯದಪ್ಪ ಅಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಆಧಾರ ಆಗಿರ್ತಕ್ಕಂಥದ್ದು. ಹೀಗಾಗಿ ಧ್ಯೇಯಗಳ ನಿರ್ಣಯ ಮಂಡಿಸಿರ್ತಕ್ಕಂಥವ್ರು ಅಂದರು ಜವಾಹರ್ಲಾಲ್ ನೆಹರು, ಪ್ರಸ್ತಾವನೆಯನ್ನು ನೀಡಿದವರು ಅಂದರೂ ಕೂಡ ಜವಾಹರ್ಲಾಲ್ ನೆಹರು. ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್, ನಾಲ್ಕನೇ ಪ್ರಶ್ನೆ ನೋಡೋಣ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಬಿ BR ಅಂಬೇಡ್ಕರ್, ಆಪ್ಷನ್ ಸಿ ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಆಪ್ಷನ್ ಡಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಮುಂಚಿತವಾಗಿ ಒಂಚೂರು ಗ್ಲಾನ್ಸ್ ಮಾಡ್ಕೋಣ. ಸಂವಿಧಾನ ಕರಡು ಸಮಿತಿ ಬಗ್ಗೆ ಒಂಚೂರು ನೋಡ್ಕೊಂಬರೋಣ. ಈ ಸಂವಿಧಾನದ ಕರಡು ಸಮಿತಿ ರಚನೆ ಆಗಿರ್ತಕ್ಕಂಥದ್ದು 1947 ಆಗಸ್ಟ್ 29ಕ್ಕೆ ರಚನೆ ಆಗಿರ್ತಕ್ಕಂಥದ್ದು. ಯಾಕೆ ರಚನೆ ಆಯ್ತು ಸರ್? ಎದಕ್ಕೋಸ್ಕರ? ಇದ್ರ ಉದ್ದೇಶ ಏನು? ಇದ್ರ ಜವಾಬ್ದಾರಿ ಅಂದ್ರೆ ಭಾರತೀಯ ಸಂವಿಧಾನದ ಕರಡು ಸಿದ್ಧಪಡಿಸೋದು, ಡ್ರಾಫ್ಟಿಂಗನ್ನು ರೆಡಿ ಮಾಡ್ತಕ್ಕಂಥದ್ದಾಗಿತ್ತು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸದಸ್ಯರು ಎಷ್ಟು ಜನ ಇದ್ದರು? ಒಬ್ಬ ಅಧ್ಯಕ್ಷ ಮತ್ತು 6 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂತಹ ಒಟ್ಟು 7 ಜನ ಮೆಂಬರನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಒಬ್ಬ ಅಧ್ಯಕ್ಷ ಯಾರಿದ್ರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನುಳಿದಿರ್ತಕ್ಕಂತಹ 6 ಜನ ಸದಸ್ಯರುಗಳು BL ಮಿಟ್ಟಲ್ ಇದ್ದರು, N ಗೋಪಾಲಸ್ವಾಮಿ ಅಯ್ಯರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, DP ಕೈಠಾನ್ ಅಂತ ಇದ್ದಿರ್ತಕ್ಕಂಥದ್ದು. ತಿಳಿತಾ? ಹಾಗಾದ್ರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳ್ಬೇಕು ನೀವು ಇಲ್ಲಿಗ? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವ್ರ ಜೊತೆ 6 ಜನ ಸದಸ್ಯರು ಏನಪ್ಪ ಅಂದರೆ ಈ ಒಂದು ಕರಡು ಸಮಿತಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 5 ಬರೋಣ ಫ್ರೆಂಡ್ಸ್. ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡದ್ದು ಯಾವಾಗ ಅಂತ ಪ್ರಶ್ನೆ ಇದೆ. ನೋಡ್ರಿ, ನೀವೊಂದು ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮ ಸಂವಿಧಾನ ಅಂಗೀಕರಿಸ್ಕೊಂಡಿದ್ದು ಬೇರೆ ದಿನ, ಅನುಮೋದನೆಗೊಳಿಸ್ಕೊಂಡಿದ್ದು ಬೇರೆ ದಿನ. ಅಂಗೀಕಾರ ಅಂದರೆ ಎಕ್ಸೆಪ್ಟು, ಅನುಮೋದನೆ ಅಂದರೆ ಇಂಪ್ಲಿಮೆಂಟ್ ಅಂತ ಕರಿತೀವಿ. ನಾವು ಯಾವಾಗ ಎಕ್ಸೆಪ್ಟ್ ಮಾಡ್ಕೊಂಡಿವಿ ಅಂತಕ್ಕಂಥ ಪ್ರಶ್ನೆ. ನನ್ನ ಕ್ಲಾಸಲ್ಲಿ ಹೇಳಿದ್ದೆ, ನಮ್ಮ ಸಂವಿಧಾನ ರಚನೆ ಆಗೋಕ್ಕೆ ಏನಪ್ಪ ಅಂತಂದರೆ ಒಟ್ಟು 2 ವರ್ಷ 11 ತಿಂಗಳು 12 ದಿನ ತಗೊಂಡು ಹೀಗೆ ಈ ರೀತಿಯ ರಚನೆ ಆಗಿರ್ತಕ್ಕಂಥ ನಮ್ಮ ಸಂವಿಧಾನವು ಏನಪ್ಪ ಅಂದರೆ 1949 ನವಂಬರ್ 26ರಂದು ಅಂಗೀಕರಿಸ್ಕೊಂಡಿವಿ ಅಂತ ಹೇಳಿದ್ದೆ. ಏನು ಎಷ್ಟರಲ್ಲಿ? 1949 ನವಂಬರ್ 26ಕ್ಕೆ ಅಂಗೀಕರಿಸ್ಕೊಂಡಿರ್ತಕ್ಕಂಥದ್ದು. ಈ ರೀತಿ 1949 ನವಂಬರ್ 26ಕ್ಕೆ ಅಂಗೀಕರಿಸ್ಕೊಂಡಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು 1950 ಜನವರಿ 26ಕ್ಕೆ ಅನುಮೋದನೆಗೊಳಿಸ್ಕೊಂಡ್ವಿ. ಸೊ ಹೀಗಾಗಿ ನಮ್ಮ ಒಂದು 5ನೇ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1949 ನವಂಬರ್ 26 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ. ನಮ್ಮ ಸಂವಿಧಾನವನ್ನು
ಅನುಮೋದನೆಗೊಂಡಿಸಿಕೊಂಡಿದ್ದು ಯಾವಾಗ? ಈಗಾಗಲೇ ಹೇಳಿದ್ದೆ 1949 ನವೆಂಬರ್ 26ಗೆ ಅಂಗೀಕಾರ ಆಯಿತು. ಅಂಗೀಕಾರ ಆದ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ, ಎಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ಇಂಪ್ಲಿಮೆಂಟ್ ಆಯ್ತೇನೋ ಇಲ್ಲ. ಅದನ್ನು ಅನುಮೋದನೆಗೊಳಿಸಿರ್ತಕ್ಕಂಥದ್ದು 1950 ಜನವರಿ 26ಗೆ ಏನಪ್ಪ ಅಂದ್ರೆ ನಾವು ಅನುಮೋದನೆಗೊಳಿಸ್ಕೊಂಡಿವಿ. ಯಾಕಂದ್ರೆ 1930 ಜನವರಿ 26ರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಎಂಬ ಪದವನ್ನು ಅಂಗೀಕರಿಸ್ಕೊಂಡಿದ್ವಿ. ಆ ಒಂದು ಜನವರಿ 26ರಂದು ಪೂರ್ಣ ಸ್ವರಾಜ್ಯ ಎಂಬ ಪದವನ್ನು ಅಂಗೀಕರಿಸಿದ್ದಕ್ಕಾಗಿ ನಮ್ಮ ಸಂವಿಧಾನವನ್ನು ಏನು ಮಾಡಿದ್ವಿ? 2 ತಿಂಗಳ ನಂತರ ಅನುಮೋದಿಸ್ಕೊಂಡಿರ್ತಕ್ಕಂಥದ್ದು 1949 ನವೆಂಬರ್ 26 ನಾವು ಅಂಗೀಕಾರ ಮಾಡ್ಕೊಂಡಿವಿ. ಹೌದಾ? ಆದರೆ ಇದೇ ದಿನ ಜಾರಿ ತನ್ನಕ್ಕೆ ಹೋಲಿಲ್ಲ, 2 ಮಂತ್ಸ್ ವೇಟ್ ಮಾಡಿದ್ವಿ. ಯಾಕಂದ್ರೆ 1930 ಜನವರಿ 26ಕ್ಕೆ ಏನು ಮಾಡಿದ್ವಿ? ನಾವು ಪೂರ್ಣ ಸ್ವರಾಜ್ ಅಂತಕ್ಕಂಥ ಪದವನ್ನು ಅಂಗೀಕರಿಸ್ಕೊಂಡಿದ್ವಿ. ಅದರ ಒಂದು ಸ್ಮರಣಾರ್ಥವಾಗಿ 2 ತಿಂಗಳ ಕಾಲ ವೇಟ್ ಮಾಡಿಕೊಂಡು ಮುಂದೇನಪ್ಪ ಅಂದರೆ 1950 ಜನವರಿ 26ಕ್ಕೆ ನಮ್ಮ ಸಂವಿಧಾನವನ್ನು ಅನುಮೋದನೆಗೊಳಿಸ್ಕೊಂಡಿವಿ. ಹೀಗಾದ್ರೆ ನಮ್ಮ 6ನೇ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಸಿ, ದಟ್ ಈಸ್ 1950 ಜನವರಿ 26 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 7. ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಇಲ್ಲಿಯವರೆಗೆ ಎಷ್ಟು ಸಲ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ಲೈಡ್ ಇಟ್ಬಿಟ್ಟಿದ್ದೇನಂತ, ನಮ್ಮ ಸಂವಿಧಾನದ ಪ್ರಸ್ತಾವನೆನ ತಿದ್ದುಪಡಿ ಮಾಡಬಹುದಾ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಇಟ್ಟಿದ್ದೆ. ಹೌದಾ? ನೋಡಿರಿ, ಫಸ್ಟ್ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಆಯ್ತದ ಆಗಲ್ಲ ಅಂತ ತಿಳ್ಕೊಂಬರೋಣ. ಸಂವಿಧಾನದ ವಿಧಿ 368ರ ಅನ್ವಯ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟದನಪ್ಪ ಅಂದರೆ 1973ರಲ್ಲಿ ಒಂದು ಐತಿಹಾಸಿಕ ಪ್ರಕರಣ ಆಗಿರ್ತದೆ. ಆ ಐತಿಹಾಸಿಕ ಪ್ರಕರಣದ ತೀರ್ಪಿನಾಗ ಏನಪ್ಪ ಅಂದರೆ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ ಅಂತ ಆಯಿತು. ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಡ್ರಿ. 1973ಕ್ಕೆ ಒಂದು ಪ್ರಕರಣ ಬರ್ತದೆ. ಆ ಪ್ರಕರಣದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಸರ್ಕಾರ ಅಂತಕ್ಕಂಥ ಪ್ರಕರಣ ಬರ್ತದೆ. ಈ ಪ್ರಕರಣದಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆನ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತು. ನಮ್ಮದೇನ ಪ್ರಿಯಾಂಬಲನ್ನು ಅಮೆಂಡ್ಮೆಂಟ್ ಮಾಡೋಂಗಿಲ್ಲ ಅಂತ ಹೇಳ್ತು. ಆದರೆ ಅಲ್ಲಿಗೆ ಕೂಡಲಿಲ್ಲ. ಮುಂದೆ ನಮ್ಮ ದೇಶದ ಏನಪ್ಪ ಅಂದರೆ ಘನ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತು? ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ತೀರ್ಪು ಕೊಡ್ತದೆ. ತೀರ್ಪು ಕೊಡೋದು ಅಲ್ಲದೆ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂತಹ ಮೂಲ ರಚನೆ ಅಥವಾ ಮೂಲಭೂತ ಲಕ್ಷಣಗಳಿಗೆ ಧಕ್ಕೆಯಾಗದಂತೆ ವಿಧಿ 368ರ ಪ್ರಕಾರ ಸಂಸತ್ತು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪು ಕೊಟ್ಬಿಡ್ತು. ಫಸ್ಟ್ ಏನಾಗಿತ್ತು? 1973ದಾಗ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಸರ್ಕಾರ ತೀರ್ಪಿನಾಗ ಏನಪ್ಪ ಅಂದರೆ ಪ್ರಿಯಾಂಬಲನ್ನು ಅಮೆಂಡ್ಮೆಂಟ್ ಮಾಡೋಂಗಿಲ್ಲ ಅಂತ ಹೇಳಿತ್ತು. ಮುಂದುವರೆದು ನಮ್ಮ ಘನ ಸುಪ್ರೀಂ ಕೋರ್ಟ್ ಏನು ಮಾಡ್ತು? ಇಲ್ಲ, ನಮ್ಮ ಪ್ರಸ್ತಾವನೆ ಏನದ ಸಂವಿಧಾನದ ಭಾಗ ಆಗಿರ್ತಕ್ಕಂಥದ್ದು, ಸೊ ಹೀಗಾಗಿ ಅದು ಕೂಡ ತಿದ್ದುಪಡಿಗೆ ಒಳಪಡ್ತದೆ. ತಿದ್ದುಪಡಿ ಆಗ್ಬೇಕಾದ್ರೆ ಏನು ಮಾಡಬೇಕಾಗ್ತದೆ? ನೀವು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೂಲ ಸಂರಚನೆಗೆ ಧಕ್ಕೆ ತರಲಾರ್ದಂತೆ, ಮೂಲ ಲಕ್ಷಣಗಳಿಗೆ ಧಕ್ಕೆ ಉಂಟಾಗಲಾರ್ದಂತೆ ನೀವು ವಿಧಿ 368ರ ತಿದ್ದುಪಡಿ ಮಾಡಬಹುದು ಅಂತ ಏನಪ್ಪ ಅಂದ್ರೆ ಒಂದು ತೀರ್ಪು ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ತೀರ್ಪು ಕೊಟ್ಟು, ಈ ಒಂದು ತೀರ್ಪಿನ ಅನ್ವಯವಾಗಿ ನಮ್ಮ ಸಂವಿಧಾನಕ್ಕೆ 1976ರಲ್ಲಿ ಏನಪ್ಪ ಅಂದರೆ ಪ್ರಪ್ರಥಮವಾಗಿರ್ತಕ್ಕಂತಹ ತಿದ್ದುಪಡಿ ಆಯಿತು. ಆ ಒಂದು ತಿದ್ದುಪಡಿ ಒಂದೇ ಸಲ ಆಗಿರ್ತಕ್ಕಂಥದ್ದು ತಿಳಿತಾ. 1976ರಲ್ಲಿ ಆಗಿರ್ತಕ್ಕಂತಹ ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಮೊದಲ ತಿದ್ದುಪಡಿ ಆಯಿತು. ನೋಡ್ರಿ, ಆಗಿರ್ತಕ್ಕಂಥದ್ದು ಯಾವಾಗ? 1976 ಸಂವಿಧಾನದ 42ನೇ ತಿದ್ದುಪಡಿ, ಅದರ ಪ್ರಸ್ತಾವನೆಯ ಮೊದಲ ತಿದ್ದುಪಡಿ ಅದು ತಿಳಿತಾ. ನಮ್ಮ ಪ್ರಸ್ತಾವನೆ ತಿದ್ದುಪಡಿ ಆಗಿದ್ದು ಫಸ್ಟ್. ಈ ಒಂದು ತಿದ್ದುಪಡಿ ಪ್ರಕಾರ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂಥ ಪದಗಳನ್ನು ಸೇರಿಸ್ಲಿಕ್ಕಾಯಿತು. ಈ 1976 ಆದಮೇಲೆ ಇಲ್ಲಿವರೆಗೂ ನಮ್ಮ ಸಂವಿಧಾನದ ಪ್ರಸ್ತಾವನೆನ ತಿದ್ದುಪಡಿಗೆ ಒಳಪಡಿಸಿಲ್ಲ. ಸೊ ಹೀಗಾಗಿ ನಮ್ಮ ಸಂವಿಧಾನ ನೋಡ್ರಿ, ಇನ್ನೊಂದ್ಸಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿ ಮಾಡಬಹುದಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದರ ಅನ್ವಯ 1976ರಲ್ಲಿ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿಯ ಪ್ರಕಾರ 42ನೇ ತಿದ್ದುಪಡಿ ಪ್ರಕಾರವಾಗಿ ನಮ್ಮ ಸಂವಿಧಾನ ಪ್ರಸ್ತಾವನೆಗೆ ಮೊದಲನೇ ತಿದ್ದುಪಡಿ ಆಯಿತು. ಆ ಮೊದಲನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂತಹ 3 ಪದಗಳನ್ನು ಸೇರ್ಪಡೆಗೊಳಿಸಲಿಕ್ಕಾಯಿತು. ಅದು ಆದಮೇಲೆ ಇಲ್ಲಿ ತನಕ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಿದ್ದುಪಡಿಗಳು ಆಗಿಲ್ಲ. ಸೊ ಹೀಗಾಗಿ ಪ್ರಶ್ನೆ ನಂಬರ್ 7ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, 1976ರ
ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ಪದಗಳನ್ನು ಸೇರಿಸಲಾಯಿತು? ಆಪ್ಷನ್ ಎ ಸಮಾಜವಾದಿ, ಆಪ್ಷನ್ ಬಿ ಜಾತ್ಯತೀತ, ಆಪ್ಷನ್ ಸಿ ಜಾತ್ಯತೀತತೆ, ಆಪ್ಷನ್ ಸಿ ಸಮಗ್ರತೆ. ಹೌದಾ, ಕೆಳಗಡೆ ಕೊಟ್ಟಿದ್ದೀನಿ ನೋಡಿ. ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಎ ಮತ್ತು ಸಿ ಸರಿ, ಎ ಬಿ ಮತ್ತು ಸಿ ಸರಿ ಅಂತ ಹೇಳಿದ್ದೆ. ನಾ ಈಗಲೇ ಹೇಳಿದ 1976ರಾಗ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ ನಮ್ಮ ಸಂವಿಧಾನದ ಪ್ರಸ್ತಾವನೆ ಮೊದಲ ತಿದ್ದುಪಡಿ ಇತ್ತು. ಆ ತಿದ್ದುಪಡಿಯೊಂದಿಗೆ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ 3 ಪದಗಳು ಸೇರ್ಪಡೆಗೊಂಡು ಜಾತ್ಯತೀತತೆ, ಸಮಾಜವಾದಿ ಮತ್ತು ಸಮಗ್ರತೆ. ಸೊ ಹೀಗಾಗಿ ಆಪ್ಷನ್ ಎ, ಬಿ ಮತ್ತು ಸಿ 3 ಕೂಡ ಸರಿಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಶ್ನೆ ನಂಬರ್ 8ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಲಾಸ್ಟ್ ಆಪ್ಷನ್ ಎ, ಬಿ ಮತ್ತು ಸಿ. ಸಮಾಜವಾದಿ ಸೇರ್ಕೊಳ್ತು, ಜಾತ್ಯತೀತನೂ ಸೇರ್ಕೊಳ್ತು, ಸಮಗ್ರತೆ ಕೂಡ ಸೇರ್ಕೊಳ್ತು. ಈ 3 ಪದಗಳು ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಆಪ್ಷನ್ ಲಾಸ್ಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವುದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಮ್ಯಾಚ್ ದ ಫಾಲೋಯಿಂಗ್ ಥರ ಅದು ಆ್ಯಕ್ಚುಲಿ ನೋಡಿರಿ. ಕರಡು ಸಮಿತಿ ಅಧ್ಯಕ್ಷರು ಯಾರು? ನಾ ಈಗಲೇ ಹೇಳಿದ್ದೀನಿ, ಡಾಕ್ಟರ್ BR ಅಂಬೇಡ್ಕರ್ ಅಂತ. ಸ್ಟೇರಿಂಗ್ ಸಮಿತಿ ಅಧ್ಯಕ್ಷ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಇದೆ ಆ್ಯಕ್ಚುಲಿ. ಹೌದಾ, ಇದೇನಪ್ಪ ಅಂದರೆ ಹೋಲ್ಡ್ನಾಗ ಇಟ್ಟಿರೋಣ. 3ನೇದೇನಪ್ಪ ಅಂದರೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಇದೆ. ನೆಕ್ಸ್ಟು ಅಲ್ಪಸಂಖ್ಯಾತರ ಉಪಸಮಿತಿ ಜವಾಹರ್ಲಾಲ್ ನೆಹರು ಅಂತ ಇದ್ದಿರ್ತಕ್ಕಂಥದ್ದು. ನೋಡಿ, ಒಂದೇದಂತೂ ಸರಿಯಾಗದ ಹೊಂದಾಣಿಕೆ, ತಪ್ಪಿಲ್ಲ. ಓಕೆ, ರೆಡಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಟೇರಿಂಗ್ ಸಮಿತಿ ಅಂತ ಬಂದಾಗ ರಾಜೇಂದ್ರ ಪ್ರಸಾದ್. ಸರಿನಾ ತಪ್ಪು? ನನ್ನ ಕ್ಲಾಸಲ್ಲಿ ಹೇಳಿದ್ದೆ, ರಾಜೇಂದ್ರ ಪ್ರಸಾದ್ ಅವರು ಯಾವ ಸಮಿತಿಗಳ ಅಧ್ಯಕ್ಷರಾಗಿದ್ದರು ಅಂದ್ರೆ ಸರ್ಫ್ರಾಜ್ ಅಂತ ನೆನ್ಪಿಟ್ಕೋಬೇಕು. ಸರ್ಫ್, SARF. ಇಲ್ಲಿ ಸರ್ಫ್ ಅಂದ್ರೆ ಎಸ್ ಸ್ಟ್ಯಾಂಡ್ ಫಾರ್ ಸ್ಟೇರಿಂಗ್ ಕಮಿಟಿ, ಎ ಸ್ಟ್ಯಾಂಡ್ ಫಾರ್ ಅಧೋಕ್ ಕಮಿಟಿ, ಆರ್ ಸ್ಟ್ಯಾಂಡ್ ಫಾರ್ ರೂಲ್ಸ್ ಕಮಿಟಿ, ಎಫ್ ಸ್ಟ್ಯಾಂಡ್ ಫಾರ್ ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಅಂತ ಹೇಳಿದ್ದೆ. ನೋಡಿರಿ, ರಾಜೇಂದ್ರ ಪ್ರಸಾದ್ ಅವರು 4 ಸಮಿತಿಗಳ ಅಧ್ಯಕ್ಷರಾಗಿರ್ತಾರೆ. ಅದನ್ನು ಸರ್ಫ್ ರಾಜ್ ಅಂತ ಕರಿತೀವಿ. SARF 4 ಕಮಿಟಿಗಳು. ರಾಜ್ ಅಂದರೆ ರಾಜೇಂದ್ರ ಪ್ರಸಾದ್. ಎಸ್ ಸ್ಟ್ಯಾಂಡ್ ಫಾರ್ ಸ್ಟೇರಿಂಗ್ ಕಮಿಟಿ, ಎ ಸ್ಟ್ಯಾಂಡ್ ಫಾರ್ ಅಧೋ ಕಮಿಟಿ, ಆರ್ ಸ್ಟ್ಯಾಂಡ್ ಫಾರ್ ರೂಲ್ಸ್ ಕಮಿಟಿ, ಎಫ್ ಸ್ಟ್ಯಾಂಡ್ ಫಾರ್ ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಅಂತ. ಸೊ ಹೀಗಾಗಿ ಎಸ್ ಸ್ಟ್ಯಾಂಡ್ ಫಾರ್ ಏನಪ್ಪ ಅಂದರೆ ಸ್ಟೇರಿಂಗ್ ಕಮಿಟಿ, ರಾಜೇಂದ್ರ ಪ್ರಸಾದ್ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಇದೆ. ಸರಿನಾ? ನೋಡಿರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಬಂದಾಗ ನಾವೊಂದು ಕೋಡ್ ಹೇಳಿದ್ದ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾವ ಕಮಿಟಿಗಳ ಅಧ್ಯಕ್ಷರಾಗಿದ್ದರು ಅಂತ ಒಂದು ಕೋಡ್ ಇಟ್ಟಿದೆ. ಏನಂತ? ಫೆಮ್ಟ್ ಅಡ್ವೈಸರ್ ಪಟೇಲ್ ಅಂತ ಇಟ್ಟಿದ್ದೆ. ಫೆಮ್ಟ್, FEMT. ಎಫ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಹೌದಾ? ಫೆಮ್ಟ್. ಎಫ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಪ್ಪ ಅಂದರೆ ಅಡ್ವೈಸರಿ ಕಮಿಟಿ. ಇ ಅಂದ್ರೆ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಏನಪ್ಪ ಅಂದರೆ ಅಡ್ವೈಸರಿ ಕಮಿಟಿ. ಎಮ್ ಅಂದ್ರೆ ಮೈನಾರಿಟೀಸ್ ಸಬ್ ಕಮಿಟಿ. ಟಿ ಅಂದ್ರೆ ಟ್ರೈಬಲ್ ಸಬ್ ಕಮಿಟಿ ಅಂತ ಇಟ್ಟಿದ್ದಾನೆ. ಹೌದಾ? ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಫೆಮ್ಟ್. ಎಫ್ ಅಂದ್ರೇನು? ಫಂಡಮೆಂಟಲ್ ರೈಟ್ಸ್ ಅಡ್ವೈಸರಿ ಕಮಿಟಿ ಅಂತ ಹೇಳಿದ್ದ. 3ನೇದು ಕೂಡ ಸರಿ ಇದೆ. ನೆಕ್ಸ್ಟು ಅಲ್ಪಸಂಖ್ಯಾತರ ಉಪಸಮಿತಿ. ನೋಡ್ರಿ, ನಾ ಇಲ್ಲಿ ಹೇಳಿದೆ ಈಗ ಅಲ್ಪಸಂಖ್ಯಾತರ ಉಪಸಮಿತಿ ಎಲ್ಲಿ ಬಂತು? ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದಿರತಕ್ಕಂಥದ್ದು. ಯಾಕಂದ್ರೆ ಫೆಮ್ಟ್. ಎಫ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಇ ಅಂದ್ರೆ ಎಕ್ಸ್ಕ್ಲೂಡೆಡ್ ಏರಿಯಾ, ಎಮ್ ಅಂದ್ರೆ ಮೈನಾರಿಟಿ ಸಬ್ ಕಮಿಟಿ. ಮೈನಾರಿಟಿ ಸಬ್ ಕಮಿಟಿ ಬಿಲಾಂಗ್ಸ್ ಟು ಸರ್ದಾರ್ ವಲ್ಲಭಾಯ್ ಪಟೇಲ್. ಹೀಗಾಗಿ ಅಲ್ಪಸಂಖ್ಯಾತರ ಉಪಸಮಿತಿ ಯಾರಿಗೆ ಸಂಬಂಧಪಟ್ಟಿದ್ದಿಲ್ಲ? ಇದು ಜವಾಹರ್ಲಾಲ್ ನೆಹರುಗ ಸಂಬಂಧಪಟ್ಟಿದ್ದಿಲ್ಲ. ಸೊ ಹೀಗಾಗಿ ಯಾವುದು ಹೊಂದಾಣಿಕೆ ಆಗೋದಿಲ್ಲ? ಆಪ್ಷನ್ ಡಿ ಹೊಂದಾಣಿಕೆ ಆಗೋದಿಲ್ಲ. ಕರಡು ಸಮಿತಿ ಅಂಬೇಡ್ಕರ್ ಸರಿಯಾಗಿದೆ, ಸ್ಟೇರಿಂಗ್ ಸಮಿತಿ ರಾಜೇಂದ್ರ ಪ್ರಸಾದ್ ಸರಿಯಾಗಿದೆ, ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಪಟೇಲ್ ಸರಿಯಾಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ಏನಪ್ಪ ಅಂತಂದರೆ ಉಪಸಮಿತಿ ಅಂತ ಬಂದಾಗ ಇದು ಕೂಡ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ಪಟೇಲ್, ನೆಹರು ಅಲ್ಲ. ಸೊ ಹೀಗಾಗಿ 9ನೇ ಪ್ರಶ್ನೆಗೆ ಸರಿಯಾಗದ ಹೊಂದಾಣಿಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 10. ಸಂವಿಧಾನ ಎಂಬ ಪದದ ಮೂಲ ರೂಪ ಯಾವುದು ಅಂತ ನಾನು ಫಸ್ಟ್ ಸ್ಲೈಡಲ್ಲಿ ಹೇಳಿದೆ. ನಮ್ಮ ಸಂವಿಧಾನ ಎಂಬ ಪದವು ಇಂಗ್ಲಿಷ್ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದಕ್ಕೆ ಸಮನಾಗಿದ್ದು, ಈ ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದಾಗಿದೆ. ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು, ರಚಿಸು, ಸ್ಥಾಪಿಸು ಅಂತ ಅನೇಕ ಅರ್ಥವನ್ನು ಕೊಡ್ತಕ್ಕಂಥದ್ದು. ಸಂವಿಧಾನದ ಮೂಲ ಪದ ಯಾವುದು? ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥದ್ದು. ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 11. ನಮ್ಮ ಸಂವಿಧಾನ ರಚನಾ ಸಭೆಯು ಡ್ಯಾಶ್ ಸದಸ್ಯರ ಸಭೆ ಆಗಿತ್ತು ಅಂತ ಪ್ರಶ್ನೆ. ಸರಿನಾ? 1 ಆಯ್ಕೆಯಾದ ಸದಸ್ಯರ ಸಂಖ್ಯೆ,
ಎರಡನೇದು ನಾಮಕರಣಗೊಂಡ ಸದಸ್ಯರ ಸಂಖ್ಯೆ. ಆಪ್ಷನ್ ಸಿ ಎ ಮತ್ತು ಬಿ ಸರಿ. ಆಪ್ಷನ್ ಡಿ ಯಾವುದಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆ ಏನಪ್ಪ ಅಂತಂದರೆ ಒಂದಿಷ್ಟು ಜನ ಆಯ್ಕೆಯಾದ ಸದಸ್ಯರನ್ನು ಒಳಗೊಂಡಿತ್ತು, ಮತ್ತೊಂದಿಷ್ಟು ಜನ ನಾಮಿನೇಟ್ ಆಗಿದ್ದರು. ಸೊ ಹೀಗಾಗಿ ನಮ್ಮ ಸಂವಿಧಾನ ರಚನಾ ಸಭೆಯು ಆಯ್ಕೆಯಾದ ಮತ್ತು ನಾಮಕರಣಗೊಂಡ ಸದಸ್ಯರ ಸಭೆಯಾಗಿತ್ತು. ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆಗೆ ಆಯ್ಕೆಯಾದ ಸದಸ್ಯರ ಮತ್ತು ನಾಮಕರಣಗೊಂಡ ಸದಸ್ಯರ ಸಭೆ ಆಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ರಚನಾ ಸಭೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 12, ಈ ಕೆಳಕಂಡವರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸದ, ನೋಡ್ರಿ ಭಾಗವಹಿಸಿದ ಅಂತ ಇಟ್ಟಿಲ್ಲ ನಾನು, ಭಾಗವಹಿಸದ ಮೈಸೂರು ಪ್ರಾಂತ್ಯದ ಕನ್ನಡಿಗ ಯಾರು ಅಂತ ಪ್ರಶ್ನೆ. ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು, ನಮ್ಮ ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಯಾವ ಯಾವ ಕನ್ನಡಿಗರು ಭಾಗವಹಿಸಿದ್ರು ಅಂತ ಫಸ್ಟ್ ತಿಳ್ಕೊಬೇಕು. ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದ ಕನ್ನಡಿಗರು ಅಂತ ಬಂದಾಗ ನನ್ನ ಕ್ಲಾಸಲ್ಲಿ ನಾನು ಹಿಂಗೆ ಹೇಳಿದ್ದೆ, ಕೆ.ಸಿ. ರೆಡ್ಡಿ, ಎಚ್.ಆರ್. ಗುರುದೇವ್ ರೆಡ್ಡಿ, ಟಿ. ಸಿದ್ದಲಿಂಗಯ್ಯ, ಎಚ್. ಸಿದ್ದವೀರಪ್ಪ, ಎಸ್.ವಿ. ಕೃಷ್ಣಮೂರ್ತಿರಾವ್, ಕೆ. ಹನುಮಂತಯ್ಯ, ಟಿ. ಚೆನ್ನಯ್ಯ. ಇದಕ್ಕೊಂದು ಕೋಡ್ ಕೂಡ ಹೇಳಿದ್ದೆ, ರೆಡ್ಡಿ ಸ್ಕ್ವಯರ್, ಸಿದ್ಧ ಸ್ಕ್ವಯರ್, ಕೃಷ್ಣ, ಹನುಮ, ಚೆನ್ನ. ರೆಡ್ಡಿ ಸ್ಕ್ವೇರ್ ಅಂದ್ರೆ ಇಬ್ಬರು ರೆಡ್ಡಿ, ಸಿದ್ಧ ಸ್ಕ್ವೇರ್ ಅಂದ್ರೆ ಇಬ್ಬರು ಸಿದ್ಧ, ಕೃಷ್ಣ, ಹನುಮ, ಚೆನ್ನ. ನೋಡ್ರಿ, ರೆಡ್ಡಿ ಸ್ಕ್ವೇರ್ ಅಂದ್ರೆ ಯಾರು? ಒಂದು ಕೆ.ಸಿ. ರೆಡ್ಡಿ, ಇನ್ನೊಬ್ಬ ಎಚ್.ಆರ್. ಗುರುದೇವ್ ರೆಡ್ಡಿ, ಸರಿನಾ? ಸಿದ್ಧ ಸ್ಕ್ವೇರ್ ಅಂದ್ರೆ ಎಚ್. ಸಿದ್ದವೀರಪ್ಪ, ಟಿ. ಸಿದ್ದಲಿಂಗಯ್ಯ, ಸರಿನಾ? ನೆಕ್ಸ್ಟು ಕೃಷ್ಣ ಅಂದ್ರೆ ಎಸ್.ವಿ. ಕೃಷ್ಣಮೂರ್ತಿರಾವ್, ಹನುಮ ಅಂದ್ರೆ ಕೆ. ಹನುಮಂತಯ್ಯ, ಚೆನ್ನ ಅಂದ್ರೆ ಟಿ. ಚೆನ್ನಯ್ಯ. ಇಷ್ಟು ಜನ ಏನು 7 ಜನ ಮೈಸೂರು ಪ್ರಾಂತ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಕನ್ನಡಿಗರು. ಹಾಗಾದರೆ ಯಾರಿಲ್ಲ ನೋಡ್ರಿ, ಎಸ್ ನಿಜಲಿಂಗಪ್ಪ ಅವರಿಲ್ಲ. ಎಸ್ ನಿಜಲಿಂಗಪ್ಪ ಬಿಲಾಂಗ್ಸ್ ಟು ಬಾಂಬೆ ಪ್ರಾಂತ್ಯದಿಂದ, ಬಾಂಬೆ ಪ್ರೆಸಿಡೆನ್ಸಿಯಿಂದ ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ 7 ಜನ ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡಿಗರಾಗಿದ್ರೆ ಬಾಂಬೆ ಪ್ರಾಂತ್ಯದಿಂದ ಇಬ್ಬರು ಆಗಿರ್ತಾರೆ, ಎಸ್ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್ ಅಂತ. ಅದೇ ರೀತಿ ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿರ್ತಕ್ಕಂಥವರು ಕೆ.ಎಂ. ಪೊನ್ನಚ್ಚರ್ ಅವರು ಪ್ರತಿನಿಧಿಸಿರ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ 12ನೇ ಪ್ರಶ್ನೆಗೆ ಉತ್ತರ ಎಸ್ ನಿಜಲಿಂಗಪ್ಪ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ ಎಸ್ ನಿಜಲಿಂಗಪ್ಪ ಕನ್ನಡಿಗರಲ್ವಾ? ಎಸ್ ಕನ್ನಡಿಗರು, ಆದ್ರೆ ಇವರು ಬಾಂಬೆ ಪ್ರಾಂತ್ಯದಿಂದ ಭಾಗವಹಿಸಿದ್ರು, ಮೈಸೂರು ಪ್ರಾಂತ್ಯದಿಂದ ಅಲ್ಲ. ಇದು ಕ್ಲಿಯರ್ ಆಗಿದೆ. ನನ್ನ ಪ್ರಶ್ನೆ ಏನದ, ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕ ಕನ್ನಡಿಗರ ಬಂದಾಗ ಎಸ್ ನಿಜಲಿಂಗಪ್ಪನ ಪರಿಗಣಿಸೋದಿಲ್ಲ, ಬದಲಾಗಿ ಅವರು ಬಾಂಬೆ ಪ್ರೆಸಿಡೆನ್ಸಿಯಿಂದ ಭಾಗವಹಿಸಿರ್ತಕ್ಕಂಥದ್ದು. ಸೊ 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 13, ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಪ್ರಶ್ನೆ ಅದ, ಸರಿನಾ? ಫಸ್ಟ್ ನಾವೇನು ತಿಳ್ಕೊಬೇಕು, ಯಾರು ಆಗಿದ್ರು ಅಂತ ತಿಳ್ಕೊಬೇಕು. ಆಪ್ಷನ್ ನೋಡ್ರಿ, ಯಾರಾಗಿದ್ರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಗಿದ್ದರು, ಬಿ.ಎಲ್. ಮಿತ್ತಲ್ ಆಗಿದ್ದರು, ಸರಿನಾ? ಅದೇ ರೀತಿ ಎನ್. ಗೋಪಾಲ್ ಸ್ವಾಮಿ ಅಯ್ಯರ್ ಆಗಿದ್ದರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿದ್ದರು, ಕೆ.ಎಂ. ಮುನ್ಸಿ ಆಗಿರ್ತಕ್ಕಂಥದ್ದು, ಸರಿನಾ? ಆಮೇಲೆ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಆಗಿದ್ದರು, ಡಿ.ಪಿ. ಕೈಥಾನ್ ಆಗಿದ್ದರು. ಇಷ್ಟು ಜನ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾರು ಆಗಿಲ್ಲ ಸರ್ ಅಂತ ಪ್ರಶ್ನೆ ಬಂದಾಗ ನೋಡಿ, ಅಂಬೇಡ್ಕರ್ ಆಗಿದ್ದರು, ಮಿತ್ತಲ್ ಆಗಿದ್ದರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೂಡ ಆಗಿರ್ತಕ್ಕಂಥದ್ದು. ಎಸ್.ವಿ. ಕೃಷ್ಣಮೂರ್ತಿರಾವ್ ಆಗಿರಲಿಲ್ಲ. ಎಸ್.ವಿ. ಕೃಷ್ಣಮೂರ್ತಿರಾವ್ ಅವರು ಆಗಿರಲಿಲ್ಲ, ಸಂವಿಧಾನ ಕರಡು ಸಮಿತಿಯ ಸದಸ್ಯರು ಆಗಿರಲಿಲ್ಲ. ಬದಲಾಗಿ ಇವರು ಏನು ಮಾಡಿದರು, ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು. ಎಸ್.ವಿ. ಕೃಷ್ಣಮೂರ್ತಿರಾವು ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡಿಗರು ಎಸ್.ವಿ. ಕೃಷ್ಣಮೂರ್ತಿರಾವ್. ಇವರು ಸಂವಿಧಾನ ಕರಡು ಸಮಿತಿ ಸದಸ್ಯರಾಗಿರಲಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇದ್ದರು, ಬಿ.ಎಲ್. ಮಿತ್ತಲ್ ಅವರು ಕೂಡ ಇದ್ದರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೂಡ ಇದ್ದರು. 13ರ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 14, ನಮ್ಮ ಸಂವಿಧಾನದ ಕೈಗನ್ನಡಿ ಎಂದು ಸಂವಿಧಾನದ ಯಾವ ಭಾಗವನ್ನು ಕರಿತೀವಂಥ ಪ್ರಶ್ನೆ ಇದೆ. ಆಪ್ಷನ್ ಎ ಮೂಲಭೂತ ಹಕ್ಕು, ಆಪ್ಷನ್ ಬಿ ಮೂಲಭೂತ ಕರ್ತವ್ಯ, ಆಪ್ಷನ್ ಸಿ ಸಂವಿಧಾನದ ಪ್ರಸ್ತಾವನೆ, ಆಪ್ಷನ್ ಡಿ 1935 ಆ್ಯಕ್ಟ್ ಅಂತ ಹೇಳಿರ್ತಕ್ಕಂಥದ್ದು, ಸರಿನಾ? ಇಲ್ಲಿ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸ್ತದೆ. ಹೀಗಾಗಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ
ಕೈಗನ್ನಡಿ ಅಂತ ಕರಿತಕ್ಕಂಥದ್ದು. ನೋಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನದ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ. ಹೀಗಾಗಿ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ 14ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 15 ಮತ್ತು ಕೊನೆಯ ಪ್ರಶ್ನೆ. ಒಂದು ದೇಶದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಏನಂತ ಕರಿತೀವಿ? ನೋಡ್ರಿ, ಒಬ್ಬ ದೇಶದ ಮುಖ್ಯಸ್ಥ, ನಮ್ಮ ದೇಶದ ಮುಖ್ಯಸ್ಥರು ಯಾರೀಗ? ರಾಷ್ಟ್ರಪತಿ. ಒಂದು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು, ಅದು ಡೈರೆಕ್ಟ್ ಎಲೆಕ್ಷನ್ ಆದರೂ ಆಗಿರಲಿ, ಇಂಡೈರೆಕ್ಟ್ ಆದರೆ ಎಲೆಕ್ಟ್ ಆಗಿರಲಿ, ಒಟ್ಟಾರೆಯಾಗಿ ಚುನಾಯಿತರಾಗಬೇಕು. ಆ ರೀತಿ ಚುನಾಯಿತರಾಗುವಂತಹ ರಾಜಕೀಯ ವ್ಯವಸ್ಥೆಗೆ ಏನಂತ ಕರಿತೀವಿ ನಾವು? ಗಣರಾಜ್ಯ ಅಂತ ಕರಿತೀವಿ. ಗಣರಾಜ್ಯದ ಅರ್ಥ ಇಷ್ಟೇ, ಒಂದು ದೇಶದ ಮುಖ್ಯಸ್ಥನನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ. ಆ ದೇಶದ ಲೀಡರ್, ಆ ದೇಶದ ಮುಖಂಡ, ಆ ದೇಶದ ಪ್ರಥಮ ಪ್ರಜೆನಪ್ಪ ಅಂದರೆ ಎಲೆಕ್ಟ್ ಆಗಿದ್ನಂದ್ರೆ ಅಂಥ ಒಂದು ರಾಜಕೀಯ ವ್ಯವಸ್ಥೆ ನಾವು ಗಣರಾಜ್ಯ ರಾಜಕೀಯ ವ್ಯವಸ್ಥೆ ಅಥವಾ ಗಣರಾಜ್ಯ ದೇಶ ಅಂತ ಕರಿತಕ್ಕಂಥದ್ದು. ಫ್ರೆಂಡ್ಸ್, ಇಷ್ಟು ಈ ಒಂದು 15 ಪ್ರಶ್ನೆಗಳು ನನ್ನ ಪಾಲಿಟಿ ಮಾಕ್ ಟೆಸ್ಟ್ನ 1ನೇ ಟೆಸ್ಟ್ ಸೀರೀಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಂಥ ಮತ್ತಷ್ಟು ಮೊಗದಷ್ಟು ಟೆಸ್ಟ್ಗಳನ್ನು ನೀವು ಬಿಡಿಸ್ಬೇಕಾಗಿದ್ರೆ ಆದಷ್ಟು ಬೇಗ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಎಂದು ಹೇಳುತ್ತಾ, ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಪ್ಪ ಸಂಪೂರ್ಣವಾದ ಮಾಹಿತಿನ ಪಡೆಯಲು ಈ ಡಿಸ್ಪ್ಲೇ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ನಮ್ಮ ತರಗತಿಗೆ ಜಾಯ್ನ್ ಆಗಿ ಎಂದು ಹೇಳುತ್ತಾ, ಮುಂದಿನ ಒಂದು ಸೆಷನ್ನಲ್ಲಿ ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.